ನಮಸ್ಕಾರ ಎಲ್ಲರಿಗೂ. ರೇಣುಕಾ ಅಮ್ಮನ ಅಡುಗೆ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸಾಂಪ್ರದಾಯದ ಊಟಕ್ಕೆ ಸೂಪರ್ ಆಗಿ ಹೊಂದಿಕೊಳ್ಳುವಂಥ ಕರಿಂಡಿ ಅಥವಾ ಕಸಲಿಂಡಿ ಅಂತಾರೆ ಮತ್ತು ಹಸಿ ಬೆಳ್ಳುಳ್ಳಿ ಖಾರನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದ್ರ ಜೊತೆ ರೊಟ್ಟಿ ಊಟ ಹೇಗಿರುತ್ತೆ ಉತ್ತರ ಕರ್ನಾಟಕದ್ದು ಅಂತಲೂ ತಿಳಿಸ್ತೀನಿ, ಬನ್ನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲಿಗೆ ನಾನು ಕರಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಕರಿಂಡಿ ಅಥವಾ ಕಸಲಿಂಡಿ 2 ಸ್ಪೂನ್ ಜೀರಿಗೆ ತೊಗೋಬೇಕು. ನಾನು 1/4 kg ಮೆಣಸಿನ್ಕಾಯಿಗೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಜೀರಿಗೆ, ಒಂದೂವರೆ ಸ್ಪೂನ್ ಮೆಂತ್ಯ ಕಾಳು ಹಾಕಿ, ಒಂದೂವರೆ ಸ್ಪೂನ್ ಮೆಂತ್ಯ ಮತ್ತು 2 ಸ್ಪೂನ್ ಸಾಸಿವೆ. ಇದೇನು ಉರಿಯೋದು ಬೇಡ, ಹಂಗೆ ಹಸಿದೇನೆ ಮಿಕ್ಸಿ ಮಾಡ್ಕೋಬೋದು. ನಾನು 1/4 kg ಅಷ್ಟು ಹಣ್ಣು ಮೆಣಸಿನ್ಕಾಯಿ ತಗೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೈಡಿಗೆ ಒಂದು ಇಡಿ ಆಗೋವಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಈಗ ಈ ಮೂರನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ, ಆದರೆ ತುಂಬ ಸಣ್ಣಕ್ಕೆ ಬೇಡ, ತರತರಿಯಾಗಿ ಸಣ್ಣಕ್ಕೆ ಮಾಡ್ಕೊಳ್ಳೋಣ. ಈಗ ಹಣ್ಣು ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೆಲ್ಲ ಅದು ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಬೇಕು. ಅದನ್ನು ಸಣ್ಣಕ್ಕೆ ಹಾಕೋಂಗಿಲ್ಲ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸೈಡ್ ಇಟ್ಕೊಂಡಿದ್ದೆಲ್ಲ ಆ ಬೆಳ್ಳುಳ್ಳಿನೂ ಹಾಕಬೇಕು, ಒಂದು ಹಿಡಿಯುವಷ್ಟು ಹಾಕಬೇಕು, ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಸ್ಪೂನ್ ತಗೊಂಡು ಕೈ ಆಡಿ, ಇಲ್ಲಾಂದರೆ ಕೈ ಖಾರ ಆಗುತ್ತೆ. ಆಮೇಲೆ ನಾವು ರುಬ್ಬಿರುವಂಥ ಪುಡಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ರುಬ್ಕೊಂಡು ತಗೊಂಡಾದ್ಮೇಲೆ ನಾವು ಗ್ಲಾಸ್ ಜಾರಿಗೆ ಹಾಕೋಬೇಕು. ಇದು ಮಾಡಿದ ತಕ್ಷಣ ತಿನ್ನೋಕ್ಕಾಗಲ್ಲ, ಒಂದು 10-15 ದಿವಸ ಆಗಬೇಕಿದು. ಇದನ್ನು ನೀವು ಉಪ್ಪಿನಕಾಯಿ ಥರ ಯೂಸ್ ಮಾಡ್ಬೋದು. ಸಾರಿಲ್ಲ ಅಂದರೆ, ಪಲ್ಯ ಇಲ್ಲ ಅಂದಾಗ ನಾವು ಈ ಚಟ್ನಿಗೆ ಮೊಸರು ಅಥವಾ ತುಪ್ಪ ಹಾಕ್ಯಂಡು ತಿನ್ಬೋದು. ಇಟ್ಕೊಂಡು 1 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಮತ್ತು ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮೇಲೆ. ನೀವಿದ್ರೆ ಬೇಕಾದ್ರೆ ಒಂದು ಸೌತೆಕಾಯಿ ಹಾಕೋಬೋದು, ನಾನು ಹಾಕ್ತಾಯಿಲ್ಲ. ನೋಡಿ, ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಚೆನ್ನಾಗಿ ಕೈ ಆಡಿ ಇಕ್ಬೇಕು. ದಿನಾನೂ ಈ ಥರ ಕೈ ಆಡಿ ಒಂದು 10 ದಿವಸ ಇಕ್ಕಿರ್ರಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಈಗ ಹಸಿ ಬೆಳ್ಳುಳ್ಳಿ ಖಾರನ ಮಾಡೋಣ ಬನ್ನಿ. ಇದು ಅಷ್ಟೇ, ಮನೇಲಿ ತರಕಾರಿ ಇಲ್ದಾಗ ಆರಾಮಾಗಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹುರಿಬೇಕು. ಇದು ನಮ್ಮದು ದಾವಣಗೆರೆ ಮೆಣ್ಸಿನ್ಕಾಯಿ ಆದರೆ ಖಾರ ಇರಲ್ಲ, ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಅರ್ಧ ಆದಮೇಲೆ ಎಣ್ಣೆ ಹಾಕಿ ಹುರಿರಿ. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಖಾರದ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಒತ್ತಿ ಸ್ವಲ್ಪ ಫ್ರೈ ಮಾಡಿ. ಅದಕ್ಕೆ ಇಷ್ಟೋ ತನಕ ಫ್ರೈ ಮಾಡ್ತೀರ, ಸುಮಾರು ಒಂದು 10 ನಿಮಿಷನಾದರೂ ಇದನ್ನು ಫ್ರೈ ಮಾಡಬೇಕು. ಈಗ ಕುಟ್ಟ ಒಳ್ಳು ತೊಗೊಂಡಿದ್ದೀನಿ. ಇದು ಮಿಕ್ಸಿಲಿ ಹಾಕೋಬೇಡ, ಟೇಸ್ಟ್ ಇರೋಲ್ಲ. ಕುಟ್ಟ ಒಳ್ಳಲ್ಲಿ ಹಾಕಿ ಕುಟ್ಟಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತ ನಾನು ಕುಟ್ತಾಯಿದ್ದೀನಿ. ನಿಮಗೆ ರೂಢಿ ಇದ್ದರೆ ಇದರಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಲಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಜೀರಿಗೆನ ಕಲ್ಲು ತಗೊಂಡು ಚೆನ್ನಾಗಿ ಕುಟ್ಟಬೇಕು. ಈ ಚಟ್ನಿ ವಿಶೇಷತೆ ಏನಂದರೆ, ಇದನ್ನು ಮಾಡೋದು ತುಂಬ ಸುಲಭ, ಆದರೆ ರುಚಿ ಮಾತ್ರ ಸಖತ್ತಾಗಿರ್ತದೆ. ಅನ್ನ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆನಾದರೂ ಸ್ವಲ್ಪ ಮೊಸರು ತುಪ್ಪ ಹಾಕ್ಕೊಂಡು ತಿನ್ಕೋಬೋದು ನಾವು. ನೋಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕಿ ಮತ್ತು ಇನ್ನೂ ಸ್ವಲ್ಪ ಸಣ್ಣಗಾಗೋವರೆಗೂ ಜಜ್ಕೋಬೇಕು. ಇದನ್ನು ಒಂದು ಸರಿ ಮಾಡಿ ತಿಂದರೆ ಇದ್ರ ರುಚಿ ನಿಮಗೆ ಗೊತ್ತಾಗುತ್ತೆ, ಮತ್ತೆ ಮಾಡ್ಕೋಬೇಕು ಅನಿಸ್ತತಿ. ಈಗ ಅದು ಕುಟ್ಟಿ ತಕ್ಕೋಬೇಕು. ಒಂದು ಪ್ಲೇಟಲ್ಲಿ ಸೈಡಿಗೆ ತಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇಷ್ಟು ದಪ್ಪ ಇರಬೇಕು, ತೀರಾ ಸಣ್ಣ ಇರಬಾರ್ದು. ಈಗ 2 ಈರುಳ್ಳಿ, 1 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಒಂದು ಪಾನ್ ಇಟ್ಕೊಳ್ಳಿ, ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈರುಳ್ಳಿ 2 ಹಾಕಿ, ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ನಾನು 2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋ ಗಂಟ ಬಾಡಿಸಿ ಅದನ್ನು. ಇದು ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡೋ ಅಂಥ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಹಾಕಿ, 1 ಟೊಮೆಟೊ ಹಾಕಿದ್ದೀನಿ ನಾನು, ಸ್ವಲ್ಪ ಖಾರ ಹೋಗಲಿ ಅಂತ. ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದೇ ಇನ್ನೂ ಸ್ವಲ್ಪ ಖಾರದ ಅಂಶ ಏನಾರ ಇತ್ತು ಅಂದರೆ ಹೋಗುತ್ತೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ನಾನು ಹೇಳ್ದಂಗೆ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಆಚೆ ಇಟ್ಟರೂ ಏನೂ ಆಗೋಲ್ಲ. ಒಂದು 8-10 ದಿವಸ ನೀವು ಒಂದು ಸಲ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಜ್ವರ ಬಂದು ಏನಾದ್ರೂ ಹುಷಾರಿಲ್ಲ ಅಂದಾಗ ತುಂಬ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದು ಸಲ ಮಾಡಿ ನೋಡಿ. ಈಗ ರೊಟ್ಟಿ ಸುಟ್ಕೊಳ್ಳೋಣ. ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ರೌಂಡು ಮಾಡಿಕೊಂಡು ಮಧ್ಯೆ ನೀರು ಹಾಕೊಳ್ಳೋಕೆ ಜಾಗ ಮಾಡ್ಕೊಂಡು ಚೆನ್ನಾಗಿ ಬಿಸಿನೀರಲ್ಲೇ ಕಲಿಸ್ಬೇಕು. ಇದನ್ನು ಬೇಕು ಅಂದರೆ ಸ್ವಲ್ಪ ತಣ್ಣೀರು ಹಾಕ್ಕೋಬೋದು ಅಷ್ಟೇ. ನೋಡಿರಿ, ಈ ಥರ ತೆಳ್ಳಗೆ ಬರುತ್ತೆ ರೊಟ್ಟಿ. ನಿಮಗೆ ರೂಢಿ ಇದ್ದರೆ ಬರುತ್ತೆ, ಇಲ್ಲಾಂದರೆ ನೀವು ಲಟ್ಟಿಸ್ಕೊಳ್ಳಬೋದು. ನೋಡಿ, ರೊಟ್ಟಿ ಆಗ್ತಾಯಿದೆ. ನಾ ಮಾಡಿರೋ ಕರಿ ಹಿಂಡಿ ಮತ್ತು ಹಸಿ ಖಾರದ ಜೊತೆಗೆ ರೊಟ್ಟಿ ಊಟ ಸೂಪರಾಗಿ ತಯಾರಾಗಿದೆ ನೋಡಿ.